ನಮಸ್ಕಾರ ವಿದ್ಯಾರ್ಥಿಗಳೇ. ಅನೇಕ ವಿದ್ಯಾರ್ಥಿಗಳು ನನಗೆ ವೆಕ್ಟರ್ ಅಲ್ಜಿಬ್ರಾ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಮಾಡಿ ಸರ್ ಪ್ಲೀಸ್ ಅಂತ ಕೇಳ್ತಾ ಇದ್ರು. ಮೋಸ್ಟ್ ಡಿಮ್ಯಾಂಡಿಂಗ್ ಟಾಪಿಕ್ ಇದು. ವಿದ್ಯಾರ್ಥಿಗಳೇ, 2014ರಿಂದ 2022ರವರೆಗೆ ಮತ್ತು ಇನ್ಕ್ಲೂಡಿಂಗ್ 2023 ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಈ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಈ ಸೆಷನ್ ತುಂಬಾ ಈಸಿ ಆಗಲಿದೆ ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ. ಸಾಕಷ್ಟು ಕ್ವಶನ್ಸ್ ರಿಪೀಟ್ ಆಗಿರೋದು ನಿಮಗೆ ಇಲ್ಲಿ ನೋಡ್ತಕ್ಕಂಥ ಕ್ವಶನ್ ಪೇಪರ್ನ ಕ್ವಶನ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳೇ, ಇದು ನಿಮ್ಮ ಚಾನಲ್. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಯಾಕೆ ನೀವು ತಡ ಮಾಡ್ತೀರಾ ಗೊತ್ತಾಗಲ್ಲ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಬಹುದು. ವಿದ್ಯಾರ್ಥಿಗಳೇ ನೋಡಿ, ಮೊದಲನೇ ಕ್ವಶನ್, ಇಫ್ A is a unit vector and vector x minus vector A dot vector x plus vector A is equals to 8, then find the magnitude of vector x ಕೇಳಿದ್ದಾರೆ. ನೋಡಿ, ಮಾರ್ಚ್ 2014, ಸಪ್ಲಿಮೆಂಟರಿ 2017 ಮತ್ತು ಸಪ್ಲಿಮೆಂಟರಿ 2019ರಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಸೊ ಎಷ್ಟು ಬಾರಿ ರಿಪೀಟ್ ಆಗಿದೆ ನೋಡಿ. ಸೊ ಏನ್ ಕೊಟ್ಟಿದ್ದಾರೆ ನೋಡಿ, ಗಿವನ್ ಎ ಇಸ್ ಅ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ದಾರೆ. ಎ ಇಸ್ ಅ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದರ ಮ್ಯಾಗ್ನಿಟ್ಯೂಡ್ 1 ಅಂತ ಬರೆದುಕೊಳ್ಬೇಕು. ಸೊ ಗಿವನ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಸ್ 1, ಯಾಕಂದ್ರೆ ಅದು ಯೂನಿಟ್ ವೆಕ್ಟರ್. ಆಮೇಲೆ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ, ಅಂಡ್ ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ dot vector x plus vector a equals to 8 ಅಂತ ಕೊಟ್ಟಿದ್ದಾರೆ. ನಮಗೆ ಕೇಳಿರೋದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್. ಸೊ ನಮಗೆ ಒಂದು ರೂಲ್ ಗೊತ್ತಿದೆ. ಸೊ ಈ ತರ ಯಾವ ರೀತಿ ನಿಮಗೆ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ವೆಕ್ಟರ್ ಅಲ್ಲಿ ಈ ತರ ಇದ್ರೆ ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್ ಪ್ಲಸ್ ವೆಕ್ಟರ್ ಎ ಇದ್ರೆ ಇದು ಇಷ್ಟಕ್ಕೆ ಸಮ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಗೆ ಈಕ್ವಲ್ ಆಗುತ್ತೆ. ಈ ಲೆಫ್ಟ್ ಪ್ರಾಡಕ್ಟ್ ಇಸ್ ಈಕ್ವಲ್ಸ್ ಟು 8, which implies magnitude of ವೆಕ್ಟರ್ ಎಕ್ಸ್ ಸ್ಕ್ವೇರ್ ಮೈನಸ್ ಈ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ 1 ಇದೆ, ಯಾಕಂದ್ರೆ ಎ ಅನ್ನೋದು ಯೂನಿಟ್ ವೆಕ್ಟರ್ ಅಂತ ಹೇಳಿದ್ದಾರೆ ಅವರೇ. ಸೊ ಅದಕ್ಕೆ ಇದು 1 ಸ್ಕ್ವೇರ್ ಈಕ್ವಲ್ಸ್ ಟು 8. ಸೊ ವಿಚ್ ಇಂಪ್ಲೈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇದು 8 ಪ್ಲಸ್ 1 ಆಗುತ್ತೆ. ಈ ಮೈನಸ್ 1 ಸ್ಕ್ವೇರ್ ಅಂದ್ರೆ 1, ಅದನ್ನ ಈ ಕಡೆ ತಗೊಂಡ್ರೆ ಪ್ಲಸ್ 1. So this implies magnitude of x square is equals to 9, which implies magnitude of x, vector x is 3. Plus or minus 3 ಬರಿಬೇಡಿ, ಯಾಕಂದ್ರೆ magnitude of any vector used to be a positive quantity. So magnitude of x is, vector x is 3 units. Next ನೋಡಿ, find the area of the parallelogram whose adjacent sides are given by the vectors. adjacent sides ಕೊಟ್ಟಿದ್ದಾರೆ. ಎಷ್ಟು ಬಾರಿ ಕೇಳಿದಾರೆ ನೋಡಿ, ಇದೇ ಕ್ವಶನ್ ರಿಪೀಟ್ ಆಗಿದೆ. 2014, 2017 ಸಪ್ಲಿಮೆಂಟರಿ, ಮಾರ್ಚ್ 2018 ಮತ್ತೆ ಸಪ್ಲಿಮೆಂಟರಿ 2019, ಮಾರ್ಚ್ 2022ರಲ್ಲಿ ಸುಮಾರು 5 ಬಾರಿ ಈ ಕ್ವಶನ್ ರಿಪೀಟ್ ಆಗಿದೆ. ಸೊ ಇದನ್ನ ಈ ಬಾರಿಯೂ ಕೇಳುವ ಚಾನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಮಾಡೋಣ. ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನು ತಮಗೆ ಗೊತ್ತಿದೆ, ಅಡ್ಜಸೆಂಟ್ ಕೊಟ್ಟಿದ್ರೆ ಸೊ ಈ ಫಾರ್ಮುಲಾ ಆದ್ರೆ ಅಟ್ ಲೀಸ್ಟ್ ಬರಿಬೇಕು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ area of parallelogram is equals to magnitude of its vector a cross vector b. ಸೊ ಎ ಕ್ರಾಸ್ ಬಿ ಮಾಡಿ ಅದರ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ರೆ ಅದೇ ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಹಾಗಾದ್ರೆ ಮೊದಲು ಎ ಕ್ರಾಸ್ ಬಿ ಅನ್ನ ಕಂಡುಹಿಡಿಯೋಣ.
ಅಟ್ ಲೀಸ್ಟ್ ಫಾರ್ಮುಲಾ ಬರೆದ್ರೆ ನೀವು 1 ಮಾರ್ಕ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಅನ್ನ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಇಟ್ಸ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ and the coefficients 3 1 4 1 minus 1 1. So coefficients of I J K second row ಮತ್ತು third row ನಲ್ಲಿ ಬರೀಬೇಕು. ಈ ಡಿಟರ್ಮಿನೆಂಟ್ ಅನ್ನು ಎಕ್ಸ್ಪಾನ್ಷನ್ ಮಾಡಿ. ಹೇಗೆ ಎಕ್ಸ್ಪಾಂಡ್ ಮಾಡೋದು? ಇಟ್ ಈಸ್ ಐ ಕ್ಯಾಪ್ ಇಂಟು ಓಕೆ ಇದನ್ನ ಮಲ್ಟಿಪ್ಲೈ ಮಾಡಿ 1 into 1 1 minus 4 into minus 1 ಅಂದ್ರೆ -1 ಆಗುತ್ತೆ, -4 ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ 4. ನೆಕ್ಸ್ಟ್ ಮೈನಸ್ ಜೆ ಕ್ಯಾಪ್ ಇಂಟು ಜೆ ಕ್ಯಾಪ್. ಸೊ ಈ ಕಾಲಮ್ ಎ ರೋ ಬಿಡಿ. ಸೊ 3 into 1 3 minus 1 into 4 4. ಆಮೇಲೆ ಪ್ಲಸ್ ಕೆ ಕ್ಯಾಪ್. ಸೊ ಕೆ ಕ್ಯಾಪ್ ಇರೋ ರೋ ಕಾಲಮ್ ಬಿಟ್ಬಿಡಿ. ಸೊ 3 into -1 ಅಂದ್ರೆ -3 minus 1 into 1 ಅಂದ್ರೆ 1. So this is I cap into 5 minus J cap into 3 minus 4 andre -1 plus K cap into it's -4 -3 -1 andre -4. So it is 5 I cap minus of minus plus J cap minus 4 K cap. This is your A cross B. So therefore area of parallelogram is equal to magnitude of vector A cross B, which is square root of magnitude andre sum of the squares of the coefficients 5 square plus 1 square, so plus 4 square. Okay, so -4 ಅನ್ನ ಸ್ಕ್ವೇರ್ ಮಾಡಿದ್ರೆ ಅದು ಪಾಸಿಟಿವ್ ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಅಲ್ಲಿ ಎಲ್ಲಾ ಟರ್ಮ್ಸ್ ಪಾಸಿಟಿವ್ ಬರುತ್ತೆ, ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಸ್ಕ್ವೇರ್ ಮಾಡ್ತಾ ಇರೋದ್ರಿಂದ ದೇ ಬಿಕಮ್ಸ್ ಪಾಸಿಟಿವ್. ಸೊ ಇಲ್ಲಿ ಯಾವತ್ತೂ ನೆಗೆಟಿವ್ ಬರಲ್ಲ. ಸೊ ವಿಚ್ ಇಸ್ ಈಕ್ವಲ್ಸ್ ಟು ಇದು 25 plus 1 plus 16. ಸೊ ಕ್ಯಾಲ್ಕುಲೇಟ್ ಮಾಡಿ. So 26 32 42. So square root of 42 square units is the area of parallelogram. So ಏರಿಯಾವನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳಿ. ಮೇನ್ ಇಲ್ಲಿ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಅಲ್ಲಿ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅಲ್ಲಿಗೆ ಮಾರ್ಕ್ಸ್ ಹೋಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, find the area of the parallelogram whose adjacent sides are given by the vectors. Okay, supplementary 2014 ಅಲ್ಲಿ ಕೇಳಿದ್ರೆ ಅಗೇನ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸೊ ವಿಡಿಯೋವನ್ನು ಪಾಸ್ ಮಾಡಿ ನೀವು ಬೇಕಂದ್ರೆ ಇದನ್ನ ಟ್ರೈ ಮಾಡಬಹುದು. ಸೊ ಐ ವಿಲ್ ಡೂ ಇಟ್. ಮೊದಲು ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡಿ. ಮೊದಲೇ ಫಾರ್ಮುಲಾ ಬರಿಬೇಕು, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಈಸ್ ಅಂತ. ಸೊ ಮೊದಲು ಎ ಕ್ರಾಸ್ ಬಿ ಮಾಡೋಣ. ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಯಾವುದೇ ಕಾರಣಕ್ಕೂ ಇಲ್ಲಿ ಮಿಸ್ಟೇಕ್ ಮಾಡಂಗಿಲ್ಲ. ಕೋಎಫಿಷಿಯಂಟ್ಸ್ 1 1 -1. ಇಲ್ಲಿ ಕೋಎಫಿಷಿಯಂಟ್ಸ್ ಅನ್ನು ಬರೆಯುವಾಗ ಕೆಲವೊಂದ್ಸಲ ಸೈನ್ ಬಿಟ್ಟು ಹೋಗುತ್ತೆ. ಸೊ ಒಂದ್ಸಲ ಅದನ್ನ ನೋಡಿ ಕರೆಕ್ಟ್ ಆಗಿ ಬರ್ಕೊಂಡಿದ್ರೆ ಹೇಗೆ ಅಂತ. ಸೊ 1 -1 1. ಸೊ ಇಟ್ ಈಸ್ ಐ ಕ್ಯಾಪ್ ಇಂಟು 1 into 1 1 minus -1 into -1 ಅದು +1 ಆಗುತ್ತೆ. ಸೊ 1 -1 plus that is minus J cap into, so J cap ಇರೋ ರೋ ಕಾಲಮ್ ಬಿಡಿ. 1 into 1 1 minus 1 into -1 minus of minus +1 ಆಗುತ್ತೆ. ನೆಕ್ಸ್ಟ್ ಪ್ಲಸ್ K cap into 1 into -1 -1 minus of 1 into 1 1. So this is I into, that's I cap into 0 ಆಗುತ್ತೆ, 1 -1 minus J cap into 2 plus
k cap into -1 -2 ಆಗುತ್ತೆ. ಸೊ ಇಟ್ ಈಸ್ 0 I cap -2 j cap plus 2 k cap. This is your A cross B. ಸೊ ಏರಿಯಾ ಅಂದ ತಕ್ಷಣ A cross B ಅನ್ನ ಫೈಂಡ್ ಔಟ್ ಮಾಡಿ. Therefore, area of parallelogram equals to magnitude of vector A cross vector B. So which is equals to magnitude andre it's under root 0 square plus 2 square plus 2 square. -2 ಅಂದ್ರೆ -2 ಅನ್ನ ಸ್ಕ್ವೇರ್ ಮಾಡಿದ್ರೆ ಅದು +2 ಸ್ಕ್ವೇರ್ ಗೆ ಸಮ. ಸೊ 4 plus 4 ಆಗುತ್ತೆ under root. So 4 plus 4 is it's a root 8 square units. Next ನೋಡಿ ಇವೆಲ್ಲ 2 marks. Find the projection of the vector A on the vector B. ಪ್ರೊಜೆಕ್ಷನ್ ಕೇಳಿದ್ರೆ ಸಪ್ಲಿಮೆಂಟರಿ 2014 ಅಲ್ಲಿ ಇದು ಒಂದು ಡಿಮ್ಯಾಂಡಿಂಗ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೋಡಿ ಹಿಂಗ್ ಬರಿಬೇಕು, ನೀವು ಸುಮ್ಮನೆ ಏನೇನೋ ಬರಿತೀರ ಅಲ್ಲಿ, ಬರೆಯಲ್ಲ ಇದೆಯಲ್ಲ ಬರೆಯಲ್ಲ, ಹಾಗೆ ಏನೇನೋ ಫಾರ್ಮುಲಾ ಹಾಕೋದು ಬರೆಯೋದು. ಸೊ ಪ್ರೊಜೆಕ್ಷನ್ ಆಫ್ ನಿಮ್ಗೆ ಏನು ಕೇಳಿದ್ದಾರೆ ಹಾಗೆ ಉತ್ತರ ಬರಬೇಕು. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ ಹೇಳಿದ್ರೆ ಅದರ ಫಾರ್ಮುಲಾ ನೀವು ಬರಿಬೇಕು. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಇಲ್ಲಿ ಯಾವುದು ವೆಕ್ಟರ್ ಮೇಲೆ ಯಾವ ವೆಕ್ಟರ್ನ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಇದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೆಳಗೆ ಬರುತ್ತೆ. ಸೊ ಎ ಡಾಟ್ ಬಿ ಅನ್ನ ಮಾಡಬೇಕು. ಎ ಡಾಟ್ ಬಿ ಅಂತ ಹೇಳಿದ್ರೆ ಕೋಯಿಫಿಷಿಯಂಟ್ಗಳ ಪ್ರೊಡಕ್ಟ್ ಮಾಡಿ ಆಡ್ ಮಾಡಬೇಕು. ಐ ಹಿಂದೆ ಇರೋದು, ಜೆ ಹಿಂದೆ ಇರೋದು, ಕೆ ಹಿಂದೆ ಇರೋದು ಕೋಯಿಫಿಷಿಯಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಬೇಕು. ಸೊ ಏನಾಗುತ್ತೆ ನೋಡಿ, ಇದು 2 into 1 ಐ ಹಿಂದೆ ಇರೋದು ಪ್ಲಸ್ ಜೆ ಹಿಂದೆ ಇರೋದು 3 into 2 ಆಮೇಲೆ ಕೆ ಹಿಂದೆ ಇರೋದು ಪ್ಲಸ್ 2 into 1. ಚಿಹ್ನೆ ಮೈನಸ್ ಇದ್ರೆ ಮೈನಸ್ ತಗೊಳ್ಬೇಕು. ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ಕ್ವೇರ್ ರೂಟ್ ಅಲ್ಲಿ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಕೋಯಿಫಿಷಿಯಂಟ್ಸ್ ಆಫ್ ಐ ಜೆ ಕೆ. ಸೊ ಬಿ ವೆಕ್ಟರ್ನ ಗಮನಿಸಿ, 1 square ಪ್ಲಸ್ 2 square ಪ್ಲಸ್ 1 square. ಐ ಜೆ ಕೆ ಹಿಂದೆ ಏನಿದೆ 1 to 1 ಇದೆ. ಸೊ ವಿಚ್ ಇಸ್ ಈಕ್ವಲ್ಸ್ ಟು 2 plus 6 plus 2 divided by square root of 1 plus 1 plus 4. It is 6 you will get, and which is nothing but 10 by root 6. Okay, so projection ಅನ್ನೋದು ಯಾವಾಗಲೂ ಅದೊಂದು ಲೆಂತ್ ಗೆ ಸಮನಾಗಿರುತ್ತೆ, ಅದು ಯಾವಾಗಲೂ ಪಾಸಿಟಿವ್. ಸೊ ನಿಮ್ಗೆ ಏನಾದರೂ ಇಲ್ಲಿ ನೆಗೆಟಿವ್ ಬಂದ್ರೆ ಎಂಡ್ ಅಲ್ಲಿ ಅದನ್ನು ಪಾಸಿಟಿವ್ ವ್ಯಾಲ್ಯೂ ಇಡಿ. ಸೊ ಪ್ರೊಜೆಕ್ಷನ್ ಅನ್ನೋದು ಅದು ಒಂದು ಲೈನ್ ಸೆಗ್ಮೆಂಟ್ ಲೆಂತ್ ಆಗಿರುತ್ತೆ. ಸೊ ಪ್ರೊಜೆಕ್ಷನ್ ಈಸ್ ಆಲ್ವೇಸ್ ಪಾಸಿಟಿವ್. ನೆಕ್ಸ್ಟ್ ಅಗೇನ್ ಇಂಪಾರ್ಟೆಂಟ್ ಕ್ವಶನ್. ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಫ್ ವೆಕ್ಟರ್ ಎ ಪ್ಲಸ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ಬಿ is equal to 8 and magnitude of vector a is equal to 8 times vector magnitude of vector b. So again important question. ಸೊ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಅದನ್ನು. ಸೊ ಗಿವನ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್, ಕರೆಕ್ಟ್ ಡಾಟ್ ಇದ್ದಲ್ಲಿ ಡಾಟ್ ಬರೀರಿ, ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು 8 ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಈಸ್ 8 times ಇದನ್ನು ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಬೇಕಾಗತ್ತೆ ನಾವು. ಎಸ್, ಮೊದಲು ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಈ ಹಿಂದೆ ಹೇಳಿದಾಗೆ ಇದರ ಪ್ರಾಡಕ್ಟ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 8.
ಯಾವ ರೀತಿ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರುತ್ತೆ ಅಲ್ಜಿಬ್ರಾದಲ್ಲಿ, ಹಾಗೆಯೇ ಇಲ್ಲಿ ವೆಕ್ಟರ್ದಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ a ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು, ನಮಗೆ ಈಗ ವೆಕ್ಟರ್ ಎ ಅಂದ್ರೆ ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂದ್ರೆ 8 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕೀಗ. ಸೊ ಇದು 8 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ and its square minus magnitude of vector b square equals to 8. ಯಾಕೆ ಹೇಳಿ? ಬಿಕಾಸ್ ಯು ಆರ್ ಗಿವನ್, ಕೊಟ್ಟಿದ್ದಾರೆ. ಬಿಕಾಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದ್ರೆ 8 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಬಳಸ್ಕೊಳ್ಬೇಕು ಈ ಜಾಗದಲ್ಲಿ. ಸೊ ದಿಸ್ ಇಂಪ್ಲೈಸ್, ಸ್ಕ್ವೇರ್ ಮಾಡಿ, 8 ಸ್ಕ್ವೇರ್ is 64 and magnitude of b square minus magnitude of vector b square equals to 8. This implies, so 64 magnitude of b square minus magnitude of 1 b square ಅಂತಂದ್ರೆ ಇದು ಉಳಿಯೋದು 63 magnitude of vector b square equals to 8. So 64 ಲೆ ಒಂದನ್ನು ಸಬ್ಟ್ರಾಕ್ಟ್ ಮಾಡಿ. So magnitude of vector b square is 8 by 63. So this implies magnitude of vector b ಅಂತಂದ್ರೆ it's square root of 8 by 63. ಇದನ್ನ ಬೇಕಾದ್ರೆ ನೀವು ಇನ್ನೂ ಸಿಂಪ್ಲಿಫೈ ಮಾಡೋದಾದ್ರೆ ಹೀಗೆ ಬರೀಬಹುದು. ಇದನ್ನ ಇದು 4 into 2 ಆಗುತ್ತೆ, 8 ಅಂದ್ರೆ 63 ಅಂದ್ರೆ 9 into 7. So you may write it's a 2 root 2 divided by 3 root 7 magnitude of vector b. So magnitude of vector a ನು ಕೇಳಿದರೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕೇಳಿದ್ದಾರೆ. ಸೊ ಇಟ್ಸ್ ಅವ್ರು ಕೊಟ್ಟಿರೋ ಪ್ರಕಾರ ಏನಿದೆ, ಇಟ್ ಈಸ್ 8 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇದೆ. ಸೊ ಇದಕ್ಕೆ 8 ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 2 16 ಆಗುತ್ತೆ. 16 by 3 root 2 by 7 root 7. ಎಸ್, ಸೊ ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕೇವಲ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೇಳಿದ್ರೆ ಇಷ್ಟಕ್ಕೆ ನಿಲ್ಲಿಸಿ. ನೆಕ್ಸ್ಟ್, ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ whose adjacent sides are given by the vectors. Vector A is equal to I minus j plus 3k and vector B is equal to 2i minus 7j plus k. ಸೊ ಇದನ್ನು ನೋಡಿ ಎಷ್ಟು ಸಾರಿ ಕೇಳಿದರೆ, 4 ಬಾರಿ ಕೇಳಿದರೆ. ಮಾರ್ಚ್ 2015, 16, 17 ಮತ್ತು 2020ರಲ್ಲಿ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ನೋಡೋಣ. ನಿಮಗೆ ಇಲ್ಲಿ ರಾಂಗ್ ಆಗೋದು ಓನ್ಲಿ ಇನ್ ಕೇಸ್ ಆಫ್ ದಟ್ಸ್ ಎಕ್ಸ್ಪಾನ್ಷನ್ ಆಫ್ ಡಿಟರ್ಮಿನೆಂಟ್. ಸೊ ಮೊದಲು ಎ ಕ್ರಾಸ್ ಬಿ, ಮೊದಲೇ ಫಾರ್ಮುಲಾ ಬರಿಬೇಕು ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸೊ ಸರಿಯಾಗಿ ಫಾರ್ಮುಲಾ ಬರೆದ್ರೂ ನಿಮಗೆ ಒಂದು ಮಾರ್ಕ್ಸ್ ಕೊಡ್ತಾರೆ. ಸೊ ಇಲ್ಲಿ ನಾನು ಅದನ್ನ ಎಂಡ್ಗೆ ಬರಿತೀನಿ, ನೀವು ಮೊದಲೇ ಆರಂಭದಲ್ಲಿ ಬರಿಬೇಕು. ಸೊ ಅಕಸ್ಮಾತ್ ಏನಾದರೂ ನಿಮ್ದು ಡಿಟರ್ಮಿನೆಂಟ್ ತಪ್ಪಾದ್ರೂ ನಿಮ್ಗೊಂದು ಮಾರ್ಕ್ಸ್ ಸಿಗುತ್ತೆ. ಸೊ ಡಿಟರ್ಮಿನೆಂಟ್ I cap minus, that is I cap, J cap, K cap, and the coefficients 1 minus 1 3, 2 minus 7 1. I cap into minus 1 into 1 ಅಂದ್ರೆ minus 1, minus of minus 7 into 3 ಅಂದ್ರೆ minus 21 ಆಗುತ್ತೆ. ಸೊ minus of minus plus minus j cap into, so 1 into 1 1, 2 into 3 6 minus 6 plus k cap into minus 7 and plus 2. ಸೊ ಇದು I cap into 20 ಆಗುತ್ತೆ,
minus j cap into minus 5 plus k cap into minus 5 minus 7 plus 2 andre. So that gives you 20 I cap plus j cap minus 5 k cap. So this is your A cross B. Therefore, ಬರಿಬೇಕು area of parallelogram is equals to magnitude of vector A cross B. So which is equals to square root of, so 20 square plus 1 square plus ಈ minus 5 square ಅಂದ್ರೆ ಅದು 5 square ಗೆ ಸಮ ಆಗುತ್ತೆ. ಸೊ 5 square ಎಲ್ಲಿ ನೆಗೆಟಿವ್ ಇಡಬೇಡಿ ಒಳಗಡೆ ರೂಟ್ ಒಳಗಡೆ. So it's 400 plus 1 plus 25. So you will get square root of 426 square units. Yes. Next nodi. Find the projection of the vector A on the vector B. ನೋಡಿ 2015 2018 2020 ರಲ್ಲಿ ಕೇಳಿದ್ದಾರೆ. ಸೊ ಪ್ರೊಜೆಕ್ಷನ್ ಈ ಹಿಂದೆ ಮಾಡಿದ್ದೀನಿ, ಜಸ್ಟ್ ಇಲ್ಲಿ ವೆಕ್ಟರ್ಸ್ ಮಾತ್ರ ಡಿಫರೆಂಟ್ ಇದೆ. ಸೊ ಸೇಮ್ ಮೆಥಡ್. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಈ ತರ ಬರಿಬೇಕು. ಇಟ್ ಈಸ್ ಸುಮ್ಮನೆ 2 ಮಾರ್ಕ್ಸ್ ಸಿಗಲ್ಲ. ಇಟ್ಸ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಇಲ್ಲಿ ಡಾಟ್ ಬರಿಬೇಕು. ಸೊ ಡಾಟ್ ಪ್ರಾಡಕ್ಟ್ ಏನ್ ಮಾಡಬೇಕು, ಕೋಎಫಿಷಿಯಂಟ್ ಗಳ ಪ್ರಾಡಕ್ಟ್ ಮಾಡಿ. 1 into 7 plus 3 into minus 1 plus 7 into 8 divided by magnitude of vector B. ಏನಿದೆ 7 square plus 1 square plus 8 square. So this is 7 minus 3 plus 856 divided by square root of 49 plus 1 plus 64. So calculate ಮಾಡಿ. This is 60 ಆಗುತ್ತೆ ಮೇಲೆ. 7 minus 3 ಅಂದ್ರೆ 4, 4 plus 56, that is 60 divided by, it is 50 plus 64, 114 ಆಗುತ್ತೆ. 60 by under root 114 units. ನೆನಪಿರಲಿ, ಪ್ರೊಜೆಕ್ಷನ್ ಅನ್ನೋದು ಇಟ್ಸ್ ಅ ಲೆಂತ್ ಅಂತ. ಸೊ ಅದಕ್ಕೆ ನೆಗೆಟಿವ್ ಬಂದ್ರೆ ಪಾಸಿಟಿವ್ ಇಡಬೇಕು ಎಂಡ್ ಅಲ್ಲಿ. ನೆಕ್ಸ್ಟ್ ಸಪ್ಲಿಮೆಂಟರಿ 2015 ಅಲ್ಲಿ ಕೇಳಿದ್ದಾರೆ, ಇಫ್ magnitude of vector is 3 and magnitude of vector b is root 2 by 3 and a cross b ಅನ್ನೋದು ಯೂನಿಟ್ ವೆಕ್ಟರ್ ಆಗಿದೆ, then find the angle between vector a and vector b. 2015 supplementary ಅಲ್ಲಿ. ಸೊ ಏನ್ ಗಿವನ್ ಇದೆ ನೋಡಿ. ಮೊದಲು ಗಿವನ್ a cross b is a unit vector ಅಂತ ಹೇಳಿದ್ದಾರೆ. given that A cross vector B is a unit vector ಅಂತ ಅವರು ಕೊಟ್ಟಿದ್ದಾರೆ. ಯೂನಿಟ್ ವೆಕ್ಟರ್ A cross B ಯೂನಿಟ್ ವೆಕ್ಟರ್ ಇದ್ರೆ ಅದರ ಮ್ಯಾಗ್ನಿಟ್ಯೂಡ್ ಅನ್ನೋದು 1 ಇರುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A cross B is equal to 1 ಅಂತ. ಸೊ A cross B ಗೊತ್ತಿದೆ ನಮಗೆ. A cross B ಅಂದ್ರೆ ಏನು? ಇಟ್ಸ್ magnitude of vector A, magnitude of vector B into sin theta into n cap ಬರುತ್ತೆ. ಅದು ಜಸ್ಟ್ A cross B ಅಂದ್ರೆ. ಬಟ್ A cross B ಮ್ಯಾಗ್ನಿಟ್ಯೂಡ್ ಅಂತಂದ್ರೆ n cap ಇದ್ದು ಹೋಗಿ ಅದರ ಮ್ಯಾಗ್ನಿಟ್ಯೂಡ್ 1 ಆಗುತ್ತೆ. ಸೊ ಇದು ಜಸ್ಟ್ ಉಳಿಯೋದು ದಿಸ್ sin theta is equals to
1. ರಿಮೆಂಬರ್, ಎ ಕ್ರಾಸ್ ಬಿ ಅಂದ್ರೆ ಇದಕ್ಕೊಂದು ಎನ್ ಕ್ಯಾಪ್ ಬರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂದ್ರೆ ಎನ್ ಕ್ಯಾಪ್ ಬರಲ್ಲ. ಸೊ ಜಸ್ಟ್ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಎ ಕ್ರಾಸ್ ಬಿ. ಇವಾಗ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕೊಟ್ಟಿದ್ದಾರೆ ಅವರು. ರಿಮೆಂಬರ್ ದಿಸ್. ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂದ್ರೆ 3 ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಇಟ್ಸ್ ರೂಟ್ 3 ಕೊಟ್ಟಿದ್ದಾರೆ. ಎಷ್ಟು 3 ಕೊಟ್ಟಿದ್ದಾರೆ, ಸಾರಿ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದ್ರೆ 3 ಕೊಟ್ಟಿದ್ದಾರೆ, ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂದ್ರೆ ಇಟ್ಸ್ ರೂಟ್ 2/3 ಕೊಟ್ಟಿದ್ದಾರೆ, ಇಂಟು ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ 3 ಕ್ಯಾನ್ಸಲ್ಸ್. ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 1/√2 ಆಗುತ್ತೆ. ಹಾಗಾದ್ರೆ ಥೀಟಾ ಎಷ್ಟು? ಥೀಟಾ ಈಸ್ sine inverse of 1/√2, that is pi/4. This is the angle between two vectors A and B. Simple. ನೋಡಿ ಇಲ್ಲಿ, if ಇದು ಮಾರ್ಚ್ 2016 ಅಲ್ಲಿ ಕೇಳಿದರೆ, if magnitude of vector A plus B is magnitude of vector A minus B and magnitude of B is root 2/3 and A cross B is, just a minute, I'll check it. ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಇದು ಇಲ್ಲ. ಸೊ ಜಸ್ಟ್ ಯು ಆರ್ ಗಿವನ್ ದಿಸ್. ಕಾಪಿ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಆಗಿದೆ. ಎಸ್, ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮೈನಸ್ ಬಿ, ದೆನ್ ಪ್ರೂವ್ ದಟ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಯು ಆರ್ ಗಿವನ್ magnitude of A plus vector B is equals to magnitude of vector A minus vector B. ಸೊ ಪ್ರೂವ್ ಮಾಡೋ ಅಂತ ಹೇಳಿರೋದು A and B are vectors perpendicular. ಸೊ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಅವುಗಳ ಡಾಟ್ ಪ್ರಾಡಕ್ಟ್ 0 ಅಂತ ನೀವು ಪ್ರೂವ್ ಮಾಡಬೇಕು. ಸೊ ಹೇಗೆ? ಸೊ ಇಲ್ಲಿ ಇವುಗಳನ್ನು ಸ್ಕ್ವೇರ್ ಮಾಡಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಬದಿಗೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಸ್ಕ್ವೇರ್. ಓಕೆ, ಸೊ ಇದನ್ನ ಹೇಗೆ ಬರಿಬೇಕೀಗ? ಸೊ ನೋಡಿ, ನಮಗೆ ಗೊತ್ತಿದೆ, ಇದು ಗೊತ್ತಿರಬೇಕು ನಿಮಗೆ. ವೆಕ್ಟರ್ ಎ ಡಾಟ್ ವೆಕ್ಟರ್ ಅಂತ ಹೇಳಿದ್ರೆ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್. ಸೊ ಅದಕ್ಕೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ಬಿ ಇಟ್ಸ್ ಸ್ಕ್ವೇರ್, ಇದನ್ನ ಹೀಗೆ ಬರಿಬಹುದು. ವೆಕ್ಟರ್ ಅಥವಾ ಇದರದೊಂದು ಫಾರ್ಮುಲಾನು ಇದೆ, ಸೊ ಅದನ್ನೇ ಯೂಸ್ ಮಾಡ್ತೀನಿ ನಾನು. ಇದೇನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ವೆಕ್ಟರ್ ಎ ಡಾಟ್ ಬಿ. ಓಕೆ, ಸೊ ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಯಾವ ರೀತಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ. ಇಲ್ಲಿ ವೆಕ್ಟರ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಇದ್ರೆ ಇದು ಹೀಗೆ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ. ಇದ್ರದ್ದು ಏನಾಗುತ್ತೆ ಅಂದ್ರೆ ಇದ್ರದ್ದು ಅದೇ ತರ ಆಗುತ್ತೆ, ಜಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ವೆಕ್ಟರ್ ಎ ಡಾಟ್ ಬಿ ಆಗುತ್ತೆ. ಓಕೆ, ಸೊ ಇವಾಗ ಎರಡು ಬದಿಗೆ ಏನು ಕಾಮನ್ ಇದೆ ಹೊಡೆದಾಕಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ಸೊ ಈ ಕಡೆ ಉಳಿದು 2 ಟೈಮ್ಸ್ ವೆಕ್ಟರ್ ಎ ಡಾಟ್ ಬಿ ಈಕ್ವಲ್ಸ್ ಟು 2 minus 2 ಟೈಮ್ಸ್ ವೆಕ್ಟರ್ ಎ ಡಾಟ್ ಬಿ. ಸೊ ಈ ಎರಡನ್ನು ಒಂದ್ ಕಡೆ ತಗೊಂಬನ್ನಿ, ಇದನ್ನ ಈ ಕಡೆ ತಗೊಂಬಂದ್ರೆ ಅದು +2 ಆಗುತ್ತೆ. ಸೊ 4 ಟೈಮ್ಸ್ ಎ ಡಾಟ್ ಬಿ ಆಗುತ್ತೆ ಇಸ್ ಈಕ್ವಲ್ಸ್ ಟು 0. ಇದನ್ನ ಈ ಕಡೆ ತಗೊಂಡ್ರೆ ಅದು +2 ಆಗುತ್ತೆ. ಸೊ 4 ಟೈಮ್ಸ್ ಎ ಡಾಟ್ ಬಿ. ಸೊ ದಿಸ್ ಇಂಪ್ಲೈಸ್ ಡಿವೈಡ್ ಬೈ 4 ಮಾಡಿ. ಸೊ ಡಿವೈಡ್ ಬೈ 4 ಮಾಡಿದ್ರೆ ಎ ಡಾಟ್ ಬಿ ಇಸ್ ಈಕ್ವಲ್ ಟು 0. ಓಕೆ, ಡಿವೈಡ್ ಬೈ 4 ಆನ್ ಬೋತ್ ಸೈಡ್. ಸೊ ಎ ಡಾಟ್ ಬಿ ಈಕ್ವಲ್ ಟು 0 ಆದ್ರೆ ದಿಸ್ ಇಂಪ್ಲೈಸ್ ವೆಕ್ಟರ್ ಎ
and vector B are perpendicular. So vector A is perpendicular to vector. ಈ ರೀತಿ ನಿಮಗೆ ಪ್ರೂವ್ ದಟ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಅವುಗಳ ಡಾಟ್ ಪ್ರಾಡಕ್ಟ್ ನೀವು ಹೇಗಾದ್ರೂ ಮಾಡಿ 0 ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಫೈಂಡ್ ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ವೆಕ್ಟರ್ A is equal to I plus J minus K cap and vector B is I plus J plus K cap. So angle between two vectors ಕೇಳಿದರೆ, so angle between two vectors is given by cos theta is equal to vector A dot, that is magnitude of vector A, ನಮಗೆ ಡಾಟ್ ಪ್ರಾಡಕ್ಟ್ ಏನ್ ಫಾರ್ಮುಲಾ ಇದೆ ನೋಡಿ, it is vector A dot vector B formula ಏನಿದೆ, it's a magnitude of vector A into magnitude of vector B into cos theta. ಈ ಫಾರ್ಮುಲಾ ಇದೆ. ಸೊ ಇದರಿಂದ cos theta ಫೈಂಡ್ ಔಟ್ ಮಾಡಬೇಕು. ಸೊ cos theta is, it's vector A dot vector B divided by magnitude of vector A into magnitude of vector B. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಡಾಟ್ ಪ್ರಾಡಕ್ಟ್ ಈಗಾಗಲೇ ಮಾಡಿದ್ದೀವಿ. ಹೆಂಗ ಸಮ್ ಆಫ್ ದಿ ಕೋಎಫಿಷಿಯಂಟ್ಸ್, ದಟ್ಸ್ ಪ್ರಾಡಕ್ಟ್ 1 into 1 plus 1 into 1 plus minus 1 into 1 divided by magnitude of A. ಸೊ ಎಲ್ಲವೂ ಕೋಎಫಿಷಿಯಂಟ್ 1 1 ಇದೆ. ಸೊ 1 square plus 1 square plus 1 square into ಇದು ಅಷ್ಟೇ 1 square plus 1 square plus 1 square. ಯಾವುದು ನೆಗೆಟಿವ್ ಇದ್ರೂ ಸ್ಕ್ವೇರ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ. ಸೊ ಇಟ್ ಈಸ್ 1 plus 1 minus 1 divided by root 3 into root 3. So cos theta is equals to, so 1 1 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ 1 by root 3 into root 3 ಅಂದ್ರೆ 3 ಆಗುತ್ತೆ. ನಮಗೆ ಆಂಗಲ್ ಕೇಳಿರೋದ್ರಿಂದ ಥೀಟಾ ಬರಲಿಕ್ಕೆ ಮರಿಬಾರದು. ಸೊ ಥೀಟಾ ಈಸ್ ಕಾಸ್ ಇನ್ವರ್ಸ್ ಆಫ್ 1 by 3. ನೆಕ್ಸ್ಟ್ ನೋಡಿ, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A minus vector B if two vectors A and B are such that magnitude of A is 2, magnitude of B is 3 and A dot B is 4 ಕೊಟ್ಟಿದ್ದಾರೆ. ಸಪ್ಲಿಮೆಂಟರಿ 2016 ಅಲ್ಲಿ ಕೇಳಿದ್ದಾರೆ. ನಮಗೆ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A minus vector B. ಸೊ ಕನ್ಸಿಡರ್ ನಮಗೆ ಯಾವುದು ಕೇಳಿದ್ದಾರೆ ಅದರ ಸ್ಕ್ವೇರ್ ಅನ್ನ ನಾವು ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ದಿಸ್, ನಮಗೆ ಸ್ಕ್ವೇರ್ ಬೇಡ, ಬಟ್ ಸ್ಕ್ವೇರ್ ಇಲ್ಲದೆ ಇರೋದು ಬೇಕಾಗಿದೆ. ಸೊ ಆಮೇಲೆ ರೂಟ್ ತಗೊಂಡ್ರಾಯ್ತು. ಸೊ ಕನ್ಸಿಡರ್ ಮ್ಯಾಗ್ನಿಟ್ಯೂಡ್ ಆಫ್ A ಮೈನಸ್ ವೆಕ್ಟರ್ B ಸ್ಕ್ವೇರ್. ಸೊ ಇದನ್ನ ಆಗ್ಲೇ ಹೇಳಿದ್ರೆ ಫಾರ್ಮುಲಾ ಏನು ಬರುತ್ತೆ, ಇಟ್ಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ A ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B ಸ್ಕ್ವೇರ್ ಮೈನಸ್ 2 times A dot B. ಸೊ ಇದು ಗೊತ್ತಿರ್ಬೇಕು ನಿಮಗೆ. ಸೊ ಇವಾಗ ವೆಕ್ಟರ್ A ನ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ 2 ಅಂತ. ಸೊ ಇಟ್ ಇಸ್ 2 ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B ಕೊಟ್ಟಿದ್ದಾರೆ 3 ಸ್ಕ್ವೇರ್ ಮೈನಸ್ 2 ಇಂಟು A ಡಾಟ್ B ಕೊಟ್ಟಿದ್ದಾರೆ 4. ಓಕೆ, ಸಿಂಪಲ್. ಸೊ ದಿಸ್ ಇಸ್ 4 plus 9 minus 8. ಸೊ ಸಿಂಪ್ಲಿಫೈ ಮಾಡಿ, ಇದು 13 minus 8 ಅಂದ್ರೆ 5 ಆಗುತ್ತೆ. Its magnitude of A minus magnitude of vector B square. So therefore this implies ನಮಗೆ ಬೇಕಾಗಿರೋದು vector A minus vector B. So that is root 5. Yes. Next ನೋಡಿ, 12th one. ಕ್ವಶನ್ ತುಂಬಾ ದೊಡ್ಡದು ಕಾಣುತ್ತೆ, ಬಟ್ ಆನ್ಸರ್ ಅನ್ನೋದು ತುಂಬಾ ಚಿಕ್ಕದು. ಏನ್ ಕೇಳಿದರೆ, ಫೈಂಡ್ ದಿ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ದ ಲೈನ್ ಜಾಯಿನಿಂಗ್ 2 points P and Q whose position vectors ಕೊಟ್ಟಿದ್ದಾರೆ internally in the ratio ಅಂತ ಬರೀತೀನಿ ನಾನು, ಏನೋ 1:2 ಬರೀತೀನಿ. ಓಕೆ, ರೇಷಿಯೋ ಮಿಸ್ ಆಗಿದೆ. ಸಪೋಸ್ ಇನ್ ದ ರೇಷಿಯೋ 1:2.
ಈ ರೇಷಿಯೋವಲ್ಲಿ ಒಂದು ವೆಕ್ಟರ್ ಪಾಯಿಂಟ್ ಡಿವೈಡ್ ಮಾಡ್ತಾ ಇದೆ, ಪಿ ಕ್ಯೂ ಜಾಯಿನ್ ಆಗ್ತಕ್ಕಂಥ ಲೈನ್ ಅನ್ನ ಇನ್ ದ ರೇಷಿಯೋ 1:2 ಇಂಟರ್ನಲಿ. ಸೊ ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಆರ್ ಕೇಳಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಪೋಸ್ ಎರಡು ಪಾಯಿಂಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ಯುವರ್ ಪಿ ಅಂಡ್ ದಿಸ್ ಇಸ್ ಯುವರ್ ಕ್ಯೂ. ಆರ್ ಅನ್ನೋದು ಇದನ್ನ ಡಿವೈಡ್ ಮಾಡ್ತಾ ಇದೆ ಇನ್ ದ ರೇಷಿಯೋ 1:2. ಸೊ ನಮಗೆ ಕೇಳಿರೋದು ಆರ್ ಪಾಯಿಂಟ್ ನ ಪೊಸಿಷನ್ ವೆಕ್ಟರ್ ಕೇಳಿದ್ದಾರೆ. ಓಕೆ, ಸೊ ದೀಸ್ ಆರ್ ದಿ ಪೊಸಿಷನ್ ವೆಕ್ಟರ್ಸ್. ದಿಸ್ ಈಸ್ ಆರಿಜಿನ್. ಸೊ ಇಂಟರ್ನಲಿ ರೇಷಿಯೋ ಕೊಟ್ಟಿದ್ದಾರೆ, m:n ಕೊಟ್ಟಿದ್ದಾರೆ. ಸೊ ಗಿವನ್ m:n ಅಂದ್ರೆ 1:2. ಪಿ ಪಾಯಿಂಟ್ ನ ಕೋಆರ್ಡಿನೇಟ್ಸ್, ದಟ್ ಇಸ್ ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ. ಸೊ ಪಿ ಪಾಯಿಂಟ್ ನ ಪೊಸಿಷನ್ ವೆಕ್ಟರ್ ಎಷ್ಟಿದೆ? i + 2j - k. ಸೊ ಇದನ್ನ ನಾನು ಎ ಅಂತ ತಗೊಳ್ತೀನಿ. ಏನಿದೆ ಪೊಸಿಷನ್ ವೆಕ್ಟರ್? i + 2j - k. i + 2j - k ಕ್ಯಾಪ್. ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಕ್ಯೂ ಕೊಟ್ಟಿದ್ದಾರೆ, ಅದನ್ನ ಬಿ ವೆಕ್ಟರ್ ತಗೊಳ್ತೀನಿ. ಓ ಕ್ಯೂ ಅಂದ್ರೆ -i + j + k. -i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ k ಕ್ಯಾಪ್. ಎಸ್. ಸೊ ಇವಾಗ ಪೊಸಿಷನ್ ವೆಕ್ಟರ್ ಬೇಕಾಗಿದೆ ಪಾಯಿಂಟ್ ಆರ್ದು, ಅಂದ್ರೆ ವೆಕ್ಟರ್ ಆರ್ ಬೇಕು ನಿಮಗೆ. ಸೊ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಆರ್ ಏನ್ ಫೈಂಡ್ ಔಟ್ ಮಾಡೋದು ಹೇಗೆ? ಇಟ್ ಈಸ್ m × ವೆಕ್ಟರ್ ಬಿ ಪ್ಲಸ್ n × ವೆಕ್ಟರ್ ಎ ಡಿವೈಡೆಡ್ ಬೈ m + n. ಇದು ಫಾರ್ಮುಲಾ ಇರೋದು. ಸೊ ಈ ಫಾರ್ಮುಲಾದಲ್ಲಿ ಹಾಕಿ m ಅಂದ್ರೆ 1 ಇದೆ, ವೆಕ್ಟರ್ ಬಿ ಅಂದ್ರೆ -i + j + k, n ಅಂದ್ರೆ 2 ಇದೆ ರೇಷಿಯೋ, a ಅಂದ್ರೆ i + 2j - k divided by 1 + 2 m + n. ಸೊ ಇದನ್ನ ಸಿಂಪ್ಲಿಫೈ ಮಾಡಿ -i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ k ಕ್ಯಾಪ್ ಪ್ಲಸ್ 2i ಕ್ಯಾಪ್ ಪ್ಲಸ್ 4j ಕ್ಯಾಪ್ minus 2k ಕ್ಯಾಪ್ divided by 3. ಸಿಂಪ್ಲಿಫೈ. 2i - i ಅಂದ್ರೆ i ಆಗುತ್ತೆ, 4j + j ಅಂದ್ರೆ 5j ಆಗುತ್ತೆ, -2k + k ಅಂದ್ರೆ -k ಕ್ಯಾಪ್ ಆಗುತ್ತೆ, divided by 3. So this is the position vector of the point R that divides PQ in the ratio 1:2 internally. Externally ಕೇಳಿದ್ರೆ just ಮೈನಸ್ ಮಾಡ್ಕೊಳ್ಳಿ m, externally ಕೇಳಿದ್ರೆ ಈ ಜಾಗದಲ್ಲಿ ಇಲ್ಲಿ ಪ್ಲಸ್ ಜಾಗದಲ್ಲಿ ಮೈನಸ್. ಓಕೆ, ಕೆಳಗಡೆನೂ ಅಷ್ಟೇ m - n. ನೆಕ್ಸ್ಟ್ ನೋಡಿ, ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಎ ಆನ್ ದ ವೆಕ್ಟರ್ ಬಿ. 2018 ಸಪ್ಲಿಮೆಂಟರಿ ಕೇಳಿದರೆ ಪ್ರೊಜೆಕ್ಷನ್ ಬರ್ತಾ ಇದೆ. ಪ್ಯಾರಲೋಗ್ರಾಮ್ ಏರಿಯಾ, ಪ್ರೊಜೆಕ್ಷನ್ ಇವೇ ಜಾಸ್ತಿ ರಿಪೀಟ್ ಆಗ್ತಾ ಇರೋದು. ಸೊ ಓನ್ಲಿ ವೆಕ್ಟರ್ ಚೇಂಜಸ್ ಹಿಯರ್. ಸೊ ಅದಕ್ಕೆ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಬಹುದು, ಆದ್ರೆ ಬರಿಬೇಕೀಗೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ is equals to vector a dot vector b divided by magnitude of vector b. So a dot b ಅನ್ನು ಹೇಗೆ ಮಾಡೋದು? ಕೋಎಫಿಷಿಯಂಟ್ಸ್ ಅನ್ನು ಮಲ್ಟಿಪ್ಲೈ ಮಾಡಿ. 1 × 2 ಅಂದ್ರೆ 2 ನೇರವಾಗಿ ಬರೀತೀನಿ, 2 × 3 ಅಂದ್ರೆ 6, 1 × 2 ಅಂದ್ರೆ +2 divided by magnitude of p vector. 2 square, 3 square plus 2 square. It's 10 divided by root of 4 plus 9 plus 4. So it is 10 divided by root of 70 units. Negative ಬಂದ್ರೆ ಪಾಸಿಟಿವ್ ಇಡಬೇಕು, because projection is a length. Next, again find the projection of the vector
ಎ ಆನ್ ವೆಕ್ಟರ್ ಬಿ. ಇದು ಪ್ರಿವಿಯಸ್ ಪ್ರಾಬ್ಲಮ್ ಇದೆ ಬಟ್ ರಿವರ್ಸ್ ಆಗಿದೆ. ವೆಕ್ಟರ್ ಎ ಅನ್ನೋದು ಬಿ ಆಗಿದೆ, ಬಿ ಅನ್ನೋದು ಎ ಆಗಿದೆ. ಮಾರ್ಚ್ 2019. ಸೊ ಪ್ರೊಜೆಕ್ಷನ್, ಸೊ ಜಸ್ಟ್ ಡಿನಾಮಿನೇಟರ್ ಮಾತ್ರ ಚೇಂಜ್ ಆಗುತ್ತೆ ಇಲ್ಲಿ. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ, it is a dot b divided by magnitude of vector b. previous problem ತರನೇ ಇಲ್ಲಿ b ಅಂದ್ರೆ ಇಂಟರ್ಚೇಂಜ್ ಆಗಿದೆ ಇಲ್ಲಿ. ಸೊ it's 2 into 1, 3 into 2 plus 2 into 1 divided by magnitude of vector b ಅಂದ್ರೆ it's 1 square plus 2 square plus 1 square. So it's 2 plus 6 plus 2. Numerator remains same, and here you will get 1 plus 4 plus 1 andre it is 6. So it is 10 by root 6 units. Next nodi, this is last one. Find a vector in the direction of the vector a. ಈ ಡೈರೆಕ್ಷನ್ ಅಲ್ಲಿ ಇರತಕ್ಕಂತ ವೆಕ್ಟರ್ ಬೇಕು, ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿರಬೇಕು? 7 ಯೂನಿಟ್ಸ್. ಸೊ ಕೊಟ್ಟಿರೋ ವೆಕ್ಟರ್ ನ ಡೈರೆಕ್ಷನ್ ಅಲ್ಲಿ ಒಂದು ವೆಕ್ಟರ್ ನ ಫೈಂಡ್ ಔಟ್ ಮಾಡಬೇಕು, ಅದರ ಮ್ಯಾಗ್ನಿಟ್ಯೂಡ್ 7 ಅಂತ. ಸೊ ಅದಕ್ಕೆ ರಿಕ್ವೈರ್ಡ್ ವೆಕ್ಟರ್ ಇಸ್ ಈಕ್ವಲ್ ಟು 7 a ಕ್ಯಾಪ್. ನೋಡಿ ಎ ಕ್ಯಾಪ್ ಅಂದ್ರೆ ಏನು? ಇಟ್ ಈಸ್ ಅ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ. ಅಂದ್ರೆ ಅದ್ರ ಮ್ಯಾಗ್ನಿಟ್ಯೂಡ್ 1 ಇರುತ್ತೆ ಮತ್ತು ಅದು ಎ ಡೈರೆಕ್ಷನ್ ಅಲ್ಲಿ ಇರುತ್ತೆ. ನಮಗೆ 1 ಯೂನಿಟ್ ವೆಕ್ಟರ್ ಬೇಡ, 7 ಯೂನಿಟ್ಸ್ ಕೇಳಿದ್ರೆ ಅದಕ್ಕೆ 7 ಎ ಕ್ಯಾಪ್ಸ್ ಅಂತ, ಅಷ್ಟೇ ಡಿಫರೆನ್ಸ್. 8 ಕೇಳ್ಬೋದು, 9 ಕೇಳಬಹುದು. ಓಕೆ, ಮ್ಯಾಗ್ನಿಟ್ಯೂಡ್ ಎಷ್ಟಾರ ಕೊಡ್ಬೋದು. ಸೊ ಅದಕ್ಕೆ ಎ ಕ್ಯಾಪ್ ಇಂದ ಮಲ್ಟಿಪ್ಲೈ ಮಾಡಿ. ಸೊ 7 ಇಂಟು ಎ ಕ್ಯಾಪ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತಾರೆ? ಇಟ್ ಈಸ್ ವೆಕ್ಟರ್ ಎ. ಎ ಕ್ಯಾಪ್ ಅನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು? ಇಟ್ ಈಸ್ ವೆಕ್ಟರ್ ಎ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಒಂದು ವೆಕ್ಟರ್ಗೆ ಅದರ ಮ್ಯಾಗ್ನಿಟ್ಯೂಡ್ ಇಂದ ಡಿವೈಡ್ ಮಾಡಬೇಕು. ಸೊ ಡಿವೈಡೆಡ್ ಬೈ ದಟ್. ಸೊ 7 ಇಂಟು, ಸೊ ವೆಕ್ಟರ್ ಎ ಅಂದ್ರೆ ಏನಿದೆ? 2i ಪ್ಲಸ್ 3j ಪ್ಲಸ್ ಕೆ ಇದೆ. ಸೊ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ divided by its magnitude. So its magnitude is 2 square plus 3 square plus 1 square. So it is 7 by addition ಮಾಡಿ 4 plus 9 plus 1, it's a root 14 ಆಗುತ್ತೆ, into 2i cap plus 3j cap ಪ್ಲಸ್ ಕೆ ಕ್ಯಾಪ್. ಸೊ ಖಾಲಿ ನಿಮಗೆ ಯೂನಿಟ್ ವೆಕ್ಟರ್ ಕೇಳಿದ್ರೆ ಎ ಕ್ಯಾಪ್ ಮಾತ್ರ ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ 2 marks ಕ್ವಶನ್ಸ್ ಫ್ರಮ್ ದ ಲಾಸ್ಟ್ 14 ಲೆಟ್ಸ್ ಪ್ರೀವಿಯಸ್ ಪೇಪರ್ಸ್. ಸೊ ಬಹುಶಃ ಇಷ್ಟು ಮಾಡಿದ್ರೆ ನಿಮಗೆ 2 marks ಇದರಲ್ಲಿ ಒಂದು ಬರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಇದನ್ನ ಮಾಡಿ, ಯಾಕಂದ್ರೆ ವೆಕ್ಟರ್ಸ್ ಅಲ್ಲಿ 2 marks 2 ಕ್ವಶನ್ ಇದೆ. ಓಕೆ, ಸೊ ಇರೋ 14ರಲ್ಲಿ 2 ವೆಕ್ಟರ್ಸ್ ಇದೆ. ಸೊ ವೆಕ್ಟರ್ಸ್ ಅನ್ನ ನೀವು ಇಗ್ನೋರ್ ಮಾಡಿದ್ರೆ ಇಂಟಿಗ್ರೇಷನ್ ಅಂತೂ ನಿಮಗೆ ಕಷ್ಟ ಸ್ವಲ್ಪ ಆಗಬಹುದು. ಅದಕ್ಕೆ ಈ ವೆಕ್ಟರ್ಸ್ ಚಾಪ್ಟರ್ ಅನ್ನ ನೀವೇನ್ ಮಾಡಬೇಕು? ಅರಿದು ಕುಡಿಬೇಕು. ಸೊ ವಿದ್ಯಾರ್ಥಿಗಳೇ, ಆಲ್ ದಿ ಬೆಸ್ಟ್. ಇನ್ನು ಕೆಲವೇ ದಿನಗಳು, 2-3 ದಿನ ಬಾಕಿ ಇದಾವೆ. ಸೊ ಚೆನ್ನಾಗಿ ವರ್ಕೌಟ್ ಮಾಡಿ. ಸೊ ಆಲ್ ದಿ ಬೆಸ್ಟ್.